ಚಿಕ್ಕ ನೋರಾ ತನ್ನ ಅಪ್ಪ ಹೇಳುವ ಮಲಗುವ ಕಥೆಯನ್ನು ಕೇಳುತ್ತಾಳೆ. ಭೂಮಿ ಮತ್ತು ಕಲ್ಲಿನಿಂದ ನಿರ್ಮಿತವಾಗಿರುವ ಟ್ರೋಲ್ಗಳು ಹಿಮದಿಂದ ತುಂಬಿದ ಹೃದಯ ಮತ್ತು ಹಿಮದ ಎಲುಬುಗಳೊಂದಿಗೆ ಭೂಮಿಯಿಂದ ಹೊರಬರುತ್ತವೆ. ಆರಂಭದಲ್ಲಿ ಟ್ರೋಲ್ಗಳು ಮತ್ತು ಮಾನವರು ಒಟ್ಟಿಗೆ ಶಾಂತಿಯುತವಾಗಿ ಬದುಕುತ್ತಿದ್ದರು. ಆದರೆ ಯುರೋಪ್ಗೆ ಹೊಸ ಧರ್ಮ ಬಂದ ನಂತರ ಎಲ್ಲವೂ ಬದಲಾಗುತ್ತದೆ. ನಾರ್ವೆಯಲ್ಲಿ ಓಲಾಫ್ ಎಂಬ ಯುವ ರಾಜನಿಗೆ ದೇಶವನ್ನು ಕ್ರೈಸ್ತ ಧರ್ಮಕ್ಕೆ ಪರಿವರ್ತಿಸುವ ಜವಾಬ್ದಾರಿ ನೀಡಲಾಗುತ್ತದೆ. ಹೊಸ ನಂಬಿಕೆಯಲ್ಲಿ ಹಳೆಯ ನಂಬಿಕೆಗಳಿಗೆ ಜಾಗವೇ ಇರಲಿಲ್ಲ. ಆದ್ದರಿಂದ ರಾಜ ಓಲಾಫ್ ಕಾಡಿನ ನೆರಳಿನಲ್ಲಿ ಮರೆತು ಬಿದ್ದಿದ್ದ ಟ್ರೋಲ್ಗಳನ್ನು ಹೊರಗೆಳೆದು ಸೂರ್ಯನ ಬೆಳಕಿಗೆ ತಂದು ಅವರನ್ನು ಕಲ್ಲಾಗಿಸುತ್ತಾನೆ. ಮರೆತು ಬಿದ್ದ ಟ್ರೋಲ್ಗಳನ್ನು ಯಾವುದೇ ಕರುಣೆ ಇಲ್ಲದೆ ಕೊಲ್ಲಲಾಗುತ್ತದೆ. ರಾಜ ಯಾರನ್ನೂ ಬಿಡಲಿಲ್ಲ ಮತ್ತು ಟ್ರೋಲ್ಗಳ ಯುಗಕ್ಕೆ ಅಂತ್ಯವಾಗುತ್ತದೆ. ನೋರಾ ಮಲಗುವ ಸಮಯ ದಾಟಿರುವುದರಿಂದ ಅವಳ ತಾಯಿ ಅವಳನ್ನು ಮಲಗಿಸಲು ಬರುತ್ತಾಳೆ. ಅವಳು ಕ್ಯಾನ್ಸರ್ನಿಂದ ಬಳಲುತ್ತಾಳೆ. ಟ್ರೋಲ್ ತಾಯಿ ತನ್ನ ಮಗುವನ್ನು ಮಲಗಿಸುವ ಹಾಡುತ್ತಿದ್ದ ಲಾಲಿಬಾಯಿ ಹಾಡನ್ನು ಅವಳು ಹಾಡುತ್ತಾಳೆ. 30 ವರ್ಷಗಳ ನಂತರ ಹಿಮದಿಂದ ಆವರಿಸಲ್ಪಟ್ಟ ಪರ್ವತ ಪ್ರದೇಶದಲ್ಲಿ ಎಲ್ಲಿಂದನೋ ಒಂದು ಮನೆ ಕಾಣಿಸುತ್ತದೆ. ಒಬ್ಬ ರಹಸ್ಯಮಯ ವ್ಯಕ್ತಿ ಆ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಅಲ್ಲಿ ಯಾರೋ ಸಂಶೋಧನೆ ಮಾಡುತ್ತಿರುವುದನ್ನು ಅವನು ಗಮನಿಸುತ್ತಾನೆ. ನೋರಾ ಆ ವ್ಯಕ್ತಿಯನ್ನು ಹಿಂಬದಿಯಿಂದ ದಾಳಿ ಮಾಡುತ್ತಾಳೆ. ಆದರೆ ಅವನು ತನ್ನ ಮುಖವಾಡವನ್ನು ತೆಗೆದಾಗ ಅದು ಅವಳ ಹಳೆಯ ಸ್ನೇಹಿತ ಆಂಡ್ರಿಯಾಸ್ ಆಗಿರುತ್ತಾನೆ. ಅವನು ಅವಳ ಸಂಶೋಧನೆಯನ್ನು ಪರಿಶೀಲಿಸಿ ಅವಳು ಓಲಾಫ್ ಸಮಾಧಿಯನ್ನು ಹುಡುಕುವ ಬಗ್ಗೆ ಒಂದು ಪುಸ್ತಕ ಓದುತ್ತಿರುವುದನ್ನು ಗಮನಿಸುತ್ತಾನೆ. ಅವಳು ಅವನನ್ನು ಇಲ್ಲಿ ಏಕೆ ಬಂದೆ ಎಂದು ಕೇಳುತ್ತಾಳೆ. ಅವನು ಸರ್ಕಾರಕ್ಕಾಗಿ ಮತ್ತೆ ಕೆಲಸ ಮಾಡುತ್ತಿದ್ದೇನೆ ಮತ್ತು ಅವರಿಗೆ ಅವಳ ಸಹಾಯ ಬೇಕು ಎಂದು ಹೇಳುತ್ತಾನೆ. ಆದರೆ ಅವಳು ಅವರಿಗಾಗಿ ಕೆಲಸ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾಳೆ. ಆಂಡ್ರಿಯಾಸ್ ಹೇಳುತ್ತಾನೆ, ಈಗ ಹೊಸ ಸರ್ಕಾರ ಬಂದಿದೆ ಮತ್ತು ಅವಳ ಸಂಶೋಧನೆಯ ಕಾರಣದಿಂದ ಅವಳಿಗೆ ಅನೇಕ ಸ್ಥಳಗಳಲ್ಲಿ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂಬುದನ್ನು ಗೋಡೆಯ ಮೇಲಿರುವ ಸೂಚನೆಗಳಿಂದ ತೋರಿಸುತ್ತಾನೆ. ಆದರೂ ನೋರಾ ಒಪ್ಪುವುದಿಲ್ಲ. ಆಂಡ್ರಿಯಾಸ್ ಅವಳು ತನ್ನ ಪುಸ್ತಕವನ್ನು ಖರೀದಿಸಿರುವುದನ್ನು ಗಮನಿಸುತ್ತಾನೆ. ಅವಳು ಅದನ್ನು ಇನ್ನೂ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಎಂದು ಹೇಳುತ್ತಾಳೆ. ಅವನು ತನ್ನ ಕೆಲಸಕ್ಕೆ ಹಿಂತಿರುಗಿ ಅವರು ಕಂಡುಹಿಡಿದಿರುವುದನ್ನು ನೋಡಿದ ನಂತರ ಅವಳಿಗೆ ಆಸಕ್ತಿ ಬರುತ್ತದೆ ಎಂದು ಹೇಳುತ್ತಾನೆ. ಅವಳು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿ ಭೂಗರ್ಭದ ವಿದ್ಯುತ್ ಕೇಂದ್ರಕ್ಕೆ ಇಳಿಯುತ್ತಾರೆ. ಅಲ್ಲಿ ಅವಳು ಪ್ರೊಫೆಸರ್ ಮೇರ್ ಮತ್ತು ಜುವಾನ್ ಗೆಲ್ ಅವರನ್ನು ಭೇಟಿಯಾಗುತ್ತಾಳೆ. ಟ್ರೋಲ್ ದಾಳಿಯ ನಂತರ ಸರ್ಕಾರ ಟ್ರೋಲ್ಗಳ ಬಗ್ಗೆ ಸಂಶೋಧನೆ ಆರಂಭಿಸಿದ್ದು ಹಲವಾರು ಮಹತ್ವದ ಹೊಸ ಮಾಹಿತಿಗಳು ಹೊರಬಂದಿವೆ ಎಂದು ಅವರು ಹೇಳುತ್ತಾರೆ. ಅವರು ಕಂಡುಹಿಡಿದ ದೊಡ್ಡ ಟ್ರೋಲ್ ಅನ್ನು ಅವಳಿಗೆ ತೋರಿಸುತ್ತಾರೆ. ಅದನ್ನು ನೋಡಿ ನೋರಾ ಆಶ್ಚರ್ಯಚಕಿತಳಾಗುತ್ತಾಳೆ. ಹಲವಾರು ವಿಜ್ಞಾನಿಗಳು ತಮ್ಮ ತಮ್ಮ ಸಂಶೋಧನೆಗಳಲ್ಲಿ ತೊಡಗಿರುವುದನ್ನು ಅವಳು ಗಮನಿಸುತ್ತಾಳೆ. ಅವಳು ಹತ್ತಿರ ಹೋಗಿ ಅದನ್ನು ಗಮನದಿಂದ ಪರಿಶೀಲಿಸುತ್ತಾಳೆ. ಪ್ರೊಫೆಸರ್ ಮೇರ್ ಅದು ಈಗ ಹೈಬರ್ನೇಷನ್ ಸ್ಥಿತಿಯಲ್ಲಿ ಇದೆ ಎಂದು ಹೇಳುತ್ತಾನೆ. ಅದು ಎಚ್ಚರವಾದರೆ ನಿಯಂತ್ರಿಸಲು ಯುವಿ ಬೆಳಕುಗಳನ್ನು ಸಿದ್ಧವಾಗಿಟ್ಟಿದ್ದಾರೆ. ಆ ಕಾರ್ಯಾಚರಣೆಯ ಮುಖ್ಯಸ್ಥೆ ಪ್ರೊಫೆಸರ್ ಮೇರಿಯನ್ ಒಳಗೆ ಬರುತ್ತಾಳೆ. ಅವಳು ಬೇರೆ ಭಾಷೆಯಲ್ಲಿ ಆಂಡ್ರಿಯಸ್ಗೆ ನೋರಾವನ್ನು ಒಳಪಡಿಸಲು ಹೇಳಿದ್ದಾಗಿ ಹೇಳುತ್ತಾಳೆ. ಅವರು ಈಗ ಒಂದು ತಡೆ ಹಂತಕ್ಕೆ ಬಂದಿದ್ದಾರೆ ಮತ್ತು ಸರ್ಕಾರ ಅವರ ಹಣಕಾಸನ್ನು ನಿಲ್ಲಿಸುವ ಹಂತದಲ್ಲಿದೆ ಎಂದು ಉತ್ತರಿಸುತ್ತಾನೆ. ನೋರಾ ಅವರ ಮಾತುಕತೆಯಲ್ಲಿ ಸೇರಲು ಪ್ರಯತ್ನಿಸುತ್ತಾಳೆ. ಮೇರಿಯನ್ ಓಸ್ಲೋದಲ್ಲಿ ಅವಳು ಮಾಡಿದ ಸಾಹಸಗಳ ಬಗ್ಗೆ ತಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂದು ಹೇಳುತ್ತಾಳೆ. ಅವಳು ಜೀವಂತ ಟ್ರೋಲ್ ಇದ್ದರೆ ಉತ್ತಮ ಎಂದು ಅಭಿಪ್ರಾಯಪಡುತ್ತಾಳೆ. ಇದರ ಮಧ್ಯೆ ಇನ್ನಿತರರು ಟ್ರೋಲ್ನಲ್ಲಿ ಚಲನ ಕಾಣುತ್ತಿದೆ ಎಂದು ಹೇಳುತ್ತಾರೆ. ಅವರು ಅದರ ದೇಹ ರಚನೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಅದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ನೋರಾ ಅದು ಪ್ರಕೃತಿಯ ಭಾಗವೆಂದು ಹೇಳುತ್ತಾಳೆ. ನೋರಾ ಹಿಂದಿರುಗಲು ಬಯಸುತ್ತಾಳೆ. ಆದರೆ ಆಂಡ್ರಿಯಾಸ್ ಅವಳನ್ನು ತಡೆದು ಮೇಲ್ಮಹಡಿಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವಳು ಸಿಗಿ ಎಂಬ ಹೆಂಗಸನ್ನು ಭೇಟಿಯಾಗುತ್ತಾಳೆ. ಅವಳು ಈಗ ಗರ್ಭಿಣಿಯಾಗಿದ್ದಾಳೆ. ಆಂಡ್ರಿಯಾಸ್ ಹೇಳುತ್ತಾನೆ, ಅವರು ಈಗ ಒಟ್ಟಿಗಿದ್ದಾರೆ ಮತ್ತು ಅದು ಅವರ ಮಗು. ಅವನು ನಂತರ ಅವಳಿಗೆ ಸುತ್ತಲೂ ನೋಡಲು ಹೇಳುತ್ತಾನೆ.
ಆ ಕೊಠಡಿ ಟ್ರೋಲ್ಗಳ ಬಗ್ಗೆ ಸಂಗ್ರಹಿಸಿದ ಹಳೆಯ ಪುಸ್ತಕಗಳಿಂದ ತುಂಬಿರುತ್ತದೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಓಲಾಫ್ಗೆ ಸಂಬಂಧಿಸಿದ ಹೋಲಿ ಟ್ರೋಲ್ ಲಾ ಎಂಬ ಗ್ರಂಥ. ಸಿಗಿ ಹೇಳುತ್ತಾಳೆ, ಇದು ಸ್ಟೆಲ್ಸ್ಟಾಡ್ ಯುದ್ಧದಲ್ಲಿ ಓಲಾಫ್ ಸಾಯುವ ಮೊದಲು ಅಂದಾಜು 1030ರ ಕಾಲದದ್ದು. ದುರದೃಷ್ಟವಶಾತ್ ಇದರ ಅರ್ಧ ಭಾಗ ಕಾಣೆಯಾಗಿದೆ. ನೋರಾ ಅದನ್ನು ಓದಿದಾಗ ಈ ನೆಲದಿಂದ ಎಲ್ಲಾ ಟ್ರೋಲ್ಗಳನ್ನು ಹೊರಹಾಕಬೇಕು ಎಂದು ಬರೆಯಲಾಗಿದೆ. ಇನ್ನಿತರರು ನಾರ್ವೆಯಲ್ಲಿ ಇನ್ನೂ ಹಲವು ಟ್ರೋಲ್ಗಳು ಇರಬಹುದು ಎಂದು ನಂಬುತ್ತಾರೆ. ಓಸ್ಲೋದಲ್ಲಿ ನಡೆದಂತೆ ಮತ್ತೊಮ್ಮೆ ದಾಳಿ ನಡೆದರೆ ಅದಕ್ಕೆ ಸಿದ್ಧರಾಗಿರಬೇಕು ಎಂದು ಹೇಳುತ್ತಾರೆ. ಅದಕ್ಕಾಗಿ ಇನ್ನಷ್ಟು ಅಧ್ಯಯನ ಅಗತ್ಯ. ಆಂಡ್ರಿಯಾಸ್ ಹೇಳುತ್ತಾನೆ, ಎಲ್ಲ ಸಂಪನ್ಮೂಲಗಳಿದ್ದರೂ ಅವರು ಈಗ ಡೆಡ್ ಎಂಡ್ಗೆ ಬಂದಿದ್ದಾರೆ. ಯಾವುದೇ ಪ್ರಗತಿ ಇಲ್ಲದಿದ್ದರೆ ಸರ್ಕಾರ ಯೋಜನೆಯನ್ನು ನಿಲ್ಲಿಸುತ್ತದೆ. ಅವಳು ವಾಶ್ರೂಮ್ ಎಲ್ಲಿದೆ ಎಂದು ಕೇಳುತ್ತಾಳೆ. ಸಿಗಿ ದಾರಿಯನ್ನು ತೋರಿಸುತ್ತಾಳೆ. ಆದರೆ ನೋರಾ ಹೊರಗೆ ಹೋಗಿ ಗುಪ್ತವಾಗಿ ನಿರ್ಬಂಧಿತ ವಿಭಾಗಕ್ಕೆ ಹೋಗುತ್ತಾಳೆ. ಅಲ್ಲಿ ಟ್ರೋಲ್ ಎದುರು ಬಂದು ಎಲಿವೇಟರ್ನಲ್ಲಿ ಕೆಳಕ್ಕೆ ಇಳಿದು ದೊಡ್ಡ ಟ್ರೋಲ್ ಮುಖದ ಮುಂದೆ ನಿಂತುಕೊಳ್ಳುತ್ತಾಳೆ. ಅವಳು ಅದನ್ನು ಸ್ಪರ್ಶಿಸಿ ತಾಯಿ ಹಾಡುತ್ತಿದ್ದ ಲಾಲಿಬಾಯಿಯನ್ನು ಹಾಡಲು ಪ್ರಾರಂಭಿಸುತ್ತಾಳೆ. ಇದನ್ನೆಲ್ಲ ಕ್ಯಾಮರಾದಲ್ಲಿ ಗಮನಿಸುತ್ತಿದ್ದ ಭದ್ರತಾ ಸಿಬ್ಬಂದಿ ಚಲನೆಯನ್ನು ಗಮನಿಸುತ್ತಾನೆ. ನೋರಾ ಇದರಿಂದ ಪ್ರಯೋಜನವಾಗಲಿಲ್ಲ ಎಂದು ಹಿಂದಿರುಗಲು ಹೋಗುವಷ್ಟರಲ್ಲಿ ಆ ಮೆಗಾ ಟ್ರೋಲ್ ಕಣ್ಣು ತೆರೆಯುತ್ತದೆ. ಮಾನಿಟರ್ನಲ್ಲಿ ಅದರ ಹೃದಯ ಬಡಿತ ಕಾಣುತ್ತದೆ. ಎಲ್ಲರೂ ಕೂಡುತ್ತಾ ಅದರ ಚಲನೆಯನ್ನು ನೋಡುತ್ತಾರೆ. ನೋರಾ ಅದು ಜೀವಂತವಾಗಿದೆ ಎಂದು ಸಂತೋಷಪಡುತ್ತಾಳೆ. ಪ್ರೊಫೆಸರ್ ಮೇರ್ ತಕ್ಷಣವೇ ಯುವಿ ಲೈಟ್ ಸಿದ್ಧಪಡಿಸಲು ಆದೇಶಿಸುತ್ತಾನೆ. ಆದರೆ ನೋರಾ ಅದನ್ನು ಹೆದರಿಸಬಾರದು ಎಂದು ಹೇಳುತ್ತಾಳೆ. ಭದ್ರತಾ ಸಿಬ್ಬಂದಿ ಬಟನ್ ಒತ್ತಲು ಸಿದ್ಧವಾಗಿದ್ದಾನೆ. ಮೇರಿಯನ್ ಅವನಿಗೆ ಕೈ ತೆಗೆದುಕೊಳ್ಳು ಎಂದು ಹೇಳುತ್ತಾಳೆ. ಅವರು ಅದನ್ನು ಕೊಲ್ಲಲು ಸಾಧ್ಯವಿಲ್ಲ, ಅಧ್ಯಯನ ಮಾಡಲು ಜೀವಂತವಾಗಿರಬೇಕು. ಆದರೆ ಟ್ರೋಲ್ ತನ್ನ ಸಂಕೋಲೆಗಳನ್ನು ಮುರಿಯಲು ಪ್ರಯತ್ನಿಸುತ್ತದೆ. ಮೇರ್ ಬಟನ್ ಒತ್ತಲು ಹೇಳುತ್ತಾನೆ. ಅಷ್ಟರಲ್ಲಿ ಮೇರಿಯನ್ ಕಾಫಿ ಕಪ್ ತಳ್ಳುತ್ತದೆ. ಅದು ಸ್ವಿಚ್ ಮೇಲೆ ಬಿದ್ದು ವ್ಯವಸ್ಥೆ ಕೆಡುತ್ತದೆ. ಯುವಿ ಲೈಟ್ಗಳು ನಿಲ್ಲುತ್ತವೆ. ಆಂಡ್ರಿಯಾಸ್ ನೋರಾಗೆ ತಕ್ಷಣವೇ ಹೊರಗೆ ಬಾ ಎಂದು ಕೂಗುತ್ತಾನೆ. ನೋರಾ ಓಡಿ ಎಲಿವೇಟರ್ಗೆ ಹೋಗಿ ಒಳಗೆ ಹೋಗುತ್ತಾಳೆ. ಟ್ರೋಲ್ ಒಂದು ಕೈ ಬಿಡುಗಡೆ ಮಾಡುತ್ತದೆ. ಎಲ್ಲರೂ ಓಡಲು ಶುರು ಮಾಡುತ್ತಾರೆ. ಟ್ರೋಲ್ ಎಲಿವೇಟರ್ಗೆ ಬಡಿದಾಗ ಅದು ಕೆಳಗೆ ಬಿದ್ದು ಹೋಗುತ್ತದೆ. ನೋರಾ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಎಲ್ಲರೂ ಓಡುತ್ತಿದ್ದಾರೆ. ಆಂಡ್ರಿಯಾಸ್ ಮೇರಿಯನ್ಗೆ ಸಿಗಿಯನ್ನು ಕರೆದುಕೊಂಡು ಹೋಗು ಎಂದು ಹೇಳಿ ನೋರಾಕ್ಕೆ ಸಹಾಯ ಮಾಡಲು ಹೋಗುತ್ತಾನೆ. ಪ್ರೊಫೆಸರ್ ಮೇರ್ ಒಂದು ಪರೀಕ್ಷಾ ಕಲ್ಲನ್ನು ತೆಗೆದುಕೊಂಡು ತಪ್ಪಿಸಿಕೊಳ್ಳುತ್ತಾನೆ. ಟ್ರೋಲ್ ಅವರ ಕಡೆ ನಡೆದು ಬರುತ್ತಿದೆ. ಒಬ್ಬ ಪ್ರೊಫೆಸರ್ ಅದರಿಂದ ತುಳಿಯಲ್ಪಟ್ಟು ಸಾಯುತ್ತಾನೆ. ಮೇರಿಯನ್ ಎಲ್ಲರನ್ನೂ ಕರೆದು ಹೊರಗೆ ಓಡಿಸುತ್ತಾಳೆ. ಅವರು ಬಂಕರ್ನಿಂದ ಹೊರಬಂದಾಗ ಟ್ರೋಲ್ ಸಂಪೂರ್ಣ ಸ್ಥಳವನ್ನು ನಾಶ ಮಾಡುತ್ತಾ ಹೊರಬರುತ್ತದೆ ಮತ್ತು ಕಾಡಿನತ್ತ ಹೋಗುತ್ತದೆ. ಅವರು ಸೈನಿಕ ಶಿಬಿರಕ್ಕೆ ಹೋಗಿ ಕ್ಯಾಪ್ಟನ್ ಕ್ರಿಸ್ ಅವರನ್ನು ಬೇಟೆಯಾಗುತ್ತಾರೆ. ಎಲ್ಲರೂ ಕಾರಿನಲ್ಲಿ ಹೋಗುತ್ತಾರೆ. ಕ್ರಿಸ್ ನೋರಾಗೆ ಈಗ ನಾನು ಮೇಜರ್ ಆಗಿದ್ದೇನೆ ಎಂದು ಹೇಳುತ್ತಾನೆ. ಸಭಾ ಕೊಠಡಿಯಲ್ಲಿ ನೋರಾ ಮತ್ತು ಮೇರಿಯನ್ ನಡುವೆ ವಾದ ನಡೆಯುತ್ತದೆ. ನೋರಾ ಟ್ರೋಲ್ಗಳನ್ನು ವಸ್ತುಗಳಂತೆ ಕಾಣಬಾರದು, ಅವು ಜೀವಂತ ಪ್ರಾಣಿಗಳು ಎಂದು ಹೇಳುತ್ತಾಳೆ. ಪ್ರಧಾನಮಂತ್ರಿ ಮತ್ತು ಜನರಲ್ಗಳು ಬರುತ್ತಾರೆ. ಸಭೆ ಆರಂಭವಾಗುತ್ತದೆ. ಪ್ರಧಾನಮಂತ್ರಿ ಹೇಳುತ್ತಾನೆ, ಟ್ರೋಲ್ ಯೋಜನೆ ಅಪಾಯಕಾರಿ ಎಂದು ಮೊದಲೇ ಭಾವಿಸಿದ್ದೆ. ಇವತ್ತು ಅದು ಸಾಬೀತಾಗಿದೆ. ಮೇರಿಯನ್ ಟ್ರೋಲ್ ಅನ್ನು ಹಿಡಿದು ಅಧ್ಯಯನ ಮಾಡಬೇಕು ಎಂದು ಹೇಳುತ್ತಾಳೆ. ಆದರೆ ನೋರಾ ಪ್ರಕೃತಿಯನ್ನು ಹಿಡಿಯಲು ಸಾಧ್ಯವಿಲ್ಲ ಎಂದು ವಿರೋಧಿಸುತ್ತಾಳೆ. ಮತ್ತೆ ವಾದ ಶುರುವಾಗುತ್ತದೆ. ಪ್ರಧಾನಮಂತ್ರಿ ವಾದವನ್ನು ನಿಲ್ಲಿಸಿ ಜನರಲ್ಗಳಿಗೆ ತಕ್ಷಣ ಟ್ರೋಲ್ ಅನ್ನು ನಾಶ ಮಾಡಲು ಆದೇಶಿಸುತ್ತಾನೆ. ನಾರ್ವೆ ಜನರ ಜೀವ ಮೊದಲ ಆದ್ಯತೆ ಎಂದು ಹೇಳುತ್ತಾನೆ. ನೋರಾ ಅವರು ಹಿಂದಿನ ತಪ್ಪನ್ನೇ ಮತ್ತೆ ಮಾಡುತ್ತಿದ್ದಾರೆ ಎಂದು ಎಚ್ಚರಿಸುತ್ತಾಳೆ. ಪ್ರಧಾನಮಂತ್ರಿ ಹೇಳುತ್ತಾನೆ, ತನ್ನ ಸಹೋದರನು ಟ್ರೋಲ್ ವಿರುದ್ಧದ ಮಿಷನ್ನಲ್ಲಿ ಸತ್ತಿದ್ದಾನೆ, ಮತ್ತೆ ಆ ತಪ್ಪನ್ನು ಮಾಡುವುದಿಲ್ಲ. ಅವನು ಮೇಜರ್ ಕ್ರಿಸ್ಗೆ ತಕ್ಷಣ ಕಾರ್ಯಾಚರಣೆ ಪ್ರಾರಂಭಿಸು ಎಂದು ಆದೇಶಿಸುತ್ತಾನೆ. ನೋರಾ ದುಃಖದಿಂದ ಕುಳಿತುಕೊಂಡಿರುತ್ತಾಳೆ.
ಆಂಡ್ರಿಯಾಸ್ ಬಂದು ಕಲ್ಲಿನ ಬಗ್ಗೆ ಕೇಳುತ್ತಾನೆ. ಅದು ಹಿಂದಿನ ಟ್ರೋಲ್ ದೇಹದಿಂದ ಕಲ್ಲಾಗಿರುವ ತುಂಡು. ನೋರಾ ಅದು ತನ್ನ ತಪ್ಪಿನ ನೆನಪಿಗಾಗಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳುತ್ತಾಳೆ. ಆಂಡ್ರಿಯಾಸ್ ತನ್ನ ಕಲ್ಲನ್ನು ತೋರಿಸಿ ನಮ್ಮ ತಪ್ಪಿನಿಂದ ಕಲಿಯಬೇಕು, ಮತ್ತೆ ಹೋರಾಡಬೇಕು ಎಂದು ಹೇಳುತ್ತಾನೆ. ನೋರಾ ಎದ್ದು ಅವರು ಆಪರೇಷನ್ ರೂಮ್ಗೆ ಹೋಗುತ್ತಾರೆ. ಅಲ್ಲಿ ಕ್ರಿಸ್ ಸೈನಿಕರಿಗೆ ಮಾಹಿತಿ ನೀಡುತ್ತಿದ್ದಾನೆ. ಸಭೆ ಮುಗಿದ ನಂತರ ನೋರಾ ಕ್ರಿಸ್ ಜೊತೆ ಮಾತನಾಡಲು ಹೋಗುತ್ತಾಳೆ. ಆದರೆ ಅವನು ಕೇಳುವ ಮುನ್ನವೇ ಇಲ್ಲ ಎಂದು ಹೇಳುತ್ತಾನೆ. ಅವನು ಅಮೀರ್ ಜೊತೆ ಮಾತನಾಡುತ್ತಿದ್ದಾಗ ನೋರಾ ಬಂದು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾಳೆ. ಕ್ರಿಸ್ ಹೇಳುತ್ತಾನೆ, ಮೊದಲು ನೀನು ವೈಜ್ಞಾನಿಕ ಸಲಹೆಗಾರ್ತಿಯಾಗಿದ್ದೆ, ಆದರೆ ಈಗ ನೀನು ಸಾಮಾನ್ಯ ನಾಗರಿಕ. ಆದ್ದರಿಂದ ನಿನ್ನನ್ನು ನಮ್ಮ ಜೊತೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕ್ರಿಸ್ ಹೊರಡಲು ಹೋಗುತ್ತಿದ್ದಾಗ ನೋರಾ, ನೀನು ನನ್ನ ಅಪ್ಪನಿಗೆ ಇದನ್ನು ಮಾಡಬೇಕು ಎಂದು ಹೇಳುತ್ತಾಳೆ. ಆದರೆ ತಕ್ಷಣವೇ ಅದನ್ನು ಹೇಳಿದ್ದಕ್ಕೆ ಕ್ಷಮೆ ಕೇಳುತ್ತಾಳೆ. ಕ್ರಿಸ್ ಹೇಳುತ್ತಾನೆ, ಆ ಮಿಷನ್ನಲ್ಲಿ ನಾವು ಹಲವಾರು ಒಳ್ಳೆಯ ಸೈನಿಕರನ್ನು ಕಳೆದುಕೊಂಡೆವು ಮತ್ತು ಆ ನೋವನ್ನು ನಾನು ಇಂದಿಗೂ ಹೊತ್ತುಕೊಂಡಿದ್ದೇನೆ. ನೋರಾ ಬೇಡಿಕೊಳ್ಳುತ್ತಾಳೆ. ಕೊನೆಗೆ ಕ್ರಿಸ್ ಅವಳನ್ನು ಜೊತೆಗೂಡಿಸಲು ಒಪ್ಪುತ್ತಾನೆ. ಅವನು ಅವಳಿಗೆ ಯುವಿ ಲೈಟ್ಗಳನ್ನು ಅಳವಡಿಸಿದ ಹೊಸ ವಿಶೇಷ ಹೆಲಿಕಾಪ್ಟರ್ ತೋರಿಸುತ್ತಾನೆ. ಮೇರಿಯನ್ ಕೂಡ ಅಲ್ಲಿಗೆ ಬಂದು ನಾನು ಕೂಡ ಬರಬಹುದಾ ಎಂದು ಕೇಳುತ್ತಾಳೆ. ಕ್ರಿಸ್ ಸ್ವಲ್ಪ ಹಾಸ್ಯವಾಗಿ ಒಪ್ಪುತ್ತಾನೆ. ಸಿಗಿ ಆಂಡ್ರಿಯಸ್ಗೆ ಜಾಗ್ರತೆಯಿಂದ ಇರಲು ಹೇಳಿ ಅವರು ಹೆಲಿಕಾಪ್ಟರ್ನಲ್ಲಿ ಹೊರಡುತ್ತಾರೆ. ಪರ್ವತಗಳಿರುವ ಒಂದು ಸ್ಕೀ ರೆಸಾರ್ಟ್ನಲ್ಲಿ ಪಾರ್ಟಿ ನಡೆಯುತ್ತಿದೆ. ಏಕಾಏಕಿ ನೆಲ ಕಂಪಿಸುತ್ತದೆ. ಎಲ್ಲರೂ ಏನಾಗುತ್ತಿದೆ ಎಂದು ಅಚ್ಚರಿಗೊಳ್ಳುತ್ತಾರೆ. ಅಷ್ಟರಲ್ಲಿ ಮೇಲ್ಛಾವಣಿ ಒಡೆದು ಹೋಗುತ್ತದೆ. ಅದು ಮೆಗಾ ಟ್ರೋಲ್. ಮೊದಲು ಜನರು ಅದರ ಫೋಟೋ ತೆಗೆದುಕೊಳ್ಳಲು ಶುರು ಮಾಡುತ್ತಾರೆ. ಆದರೆ ಅದು ಕೈ ಚಾಚುತ್ತಿದ್ದಂತೆಯೇ ಎಲ್ಲರೂ ಓಡತೊಡಗುತ್ತಾರೆ. ಟ್ರೋಲ್ ಕೆಲವರನ್ನು ಹಿಡಿದು ತಿನ್ನಲು ಪ್ರಾರಂಭಿಸುತ್ತದೆ. ಸೈನಿಕರು ಹೆಲಿಕಾಪ್ಟರ್ನಲ್ಲಿ ಆಗಮಿಸುತ್ತಾರೆ. ನೋರಾ ಅದನ್ನು ನೋಡಿ ಆಶ್ಚರ್ಯಪಡುತ್ತಾಳೆ. ಇದು ಜನರನ್ನು ತಿನ್ನುತ್ತಿದೆ. ಹಿಂದಿನ ಟ್ರೋಲ್ ಹೀಗಿರಲಿಲ್ಲ. ಸೈನಿಕರು ಯುವಿ ಲೈಟ್ ಅನ್ನು ಆನ್ ಮಾಡಿ ದಾಳಿ ಮಾಡುತ್ತಾರೆ. ಬೆಳಕು ಅದಕ್ಕೆ ಹಾನಿ ಮಾಡುತ್ತದೆ. ನೋರಾ ದೂರದಲ್ಲೇ ಇರಬೇಕು ಎಂದು ಹೇಳುತ್ತಾಳೆ. ಆದರೆ ಅವರು ಮತ್ತೆ ಹತ್ತಿರ ಹೋಗಿ ದಾಳಿ ಮಾಡುತ್ತಾರೆ. ಈ ಬಾರಿ ಟ್ರೋಲ್ ಕೀ ಕೇಬಲ್ ಕಂಬವನ್ನು ಎಳೆದು ಹೆಲಿಕಾಪ್ಟರ್ಗೆ ಅಪ್ಪಳಿಸುತ್ತದೆ. ಅಮೀರನ್ ಹೆಲಿಕಾಪ್ಟರ್ ಹೊಡೆತಕ್ಕೆ ಒಳಗಾಗಿ ನಿಯಂತ್ರಣ ತಪ್ಪುತ್ತದೆ. ಅದು ಕ್ರಿಸ್ನ ಹೆಲಿಕಾಪ್ಟರ್ನ ಯುವಿ ಲೈಟ್ಗೆ ಡಿಕ್ಕಿ ಹೊಡೆಯುತ್ತದೆ. ಅಮೀರ್ ನಮ್ಮ ಟೇಲ್ ಭಾಗ ಹಾನಿಯಾಗಿದೆ ಎಂದು ಹೇಳಿ ಅವರಿಗೆ ವಿದಾಯ ಹೇಳುತ್ತಾನೆ. ಹೆಲಿಕಾಪ್ಟರ್ ತಿರುಗುತ್ತಾ ನೆಲಕ್ಕೆ ಬಿದ್ದು ಹೋಗುತ್ತದೆ. ಕ್ರಿಸ್ ತನ್ನ ಸ್ನೇಹಿತನನ್ನು ಕಳೆದುಕೊಂಡು ದುಃಖಗೊಳ್ಳುತ್ತಾನೆ. ಅವನ ಬಳಿ ಈಗ ಒಂದು ಯುವಿ ಲೈಟ್ ಮಾತ್ರ ಉಳಿದಿರುವುದರಿಂದ ಟ್ರೋಲ್ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ಟ್ರೋಲ್ ಅವರು ದಾಳಿ ಮಾಡುತ್ತಿಲ್ಲವೆಂದು ನೋಡಿ ಅಲ್ಲಿಂದ ಹೋಗಲು ಶುರು ಮಾಡುತ್ತದೆ. ಅವರು ಕ್ರ್ಯಾಶ್ ಸ್ಥಳದಲ್ಲಿ ನಿಂತಿದ್ದಾರೆ. ಕ್ರಿಸ್ ತನ್ನ ಸ್ನೇಹಿತನ ಬ್ಯಾಡ್ಜ್ ನೋಡಿ ದುಃಖಪಡುವನು. ನೋರಾ ಹೇಳುತ್ತಾಳೆ, ಇದು ಜನರನ್ನು ದಾಳಿ ಮಾಡುತ್ತಿದೆ ಅನ್ನೋದು ವಿಚಿತ್ರ. ಹಿಂದಿನ ಟ್ರೋಲ್ ಹೀಗಿರಲಿಲ್ಲ. ಮೇರಿಯನ್ ಹೇಳುತ್ತಾಳೆ, ಅವುಗಳನ್ನು ಮಾನವರಂತೆ ಭಾವಿಸುವುದನ್ನು ನಿಲ್ಲಿಸು. ಮುಂದಿನ ದಿನ ಬೆಳಗ್ಗೆ ಅವರು ನಾಲ್ವರು ಮೊದಲ ಟ್ರೋಲ್ ಕಾಣಿಸಿಕೊಂಡ ಡಾವ್ರಾ ಪರ್ವತ ಸುರಂಗಕ್ಕೆ ಹೋಗುತ್ತಾರೆ. ನೋರಾ ಅವರನ್ನು ಒಂದು ಗುಪ್ತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ದೊಡ್ಡ ಮುಳ್ಳುಗಳು ಕಾಣಿಸುತ್ತವೆ. ನೋರಾ ಹೇಳುತ್ತಾಳೆ, ಇದು ಒಂದು ಬಲೆಯ ಗುಂಡಿ. ಕತೆಗಳ ಪ್ರಕಾರ ಓಲಾಫ್ ಟ್ರೋಲ್ ಮಗುವನ್ನು ಅಪಹರಿಸಿ ಟ್ರೋಲ್ ರಾಜನನ್ನು ಈ ಗುಂಡಿಯಲ್ಲಿ ಸಿಕ್ಕಿ ಹಾಕಿದನು. ಆ ಮುಳ್ಳುಗಳಲ್ಲಿ ಚಿಹ್ನೆಗಳು ಕೆತ್ತಲ್ಪಟ್ಟಿವೆ. ಅವು ಟ್ರೋಲ್ಗಳಿಗೆ ಹೆಚ್ಚಿನ ಹಾನಿ ಮಾಡುವುದಾಗಿ ನಂಬಲಾಗುತ್ತಿತ್ತು. ನೋರಾ ಹೇಳುತ್ತಾಳೆ, ಟ್ರೋಲ್ ರಾಜ ಬದುಕಿ ಉಳಿದಿದ್ದಾನೆ ಎಂದು ನಮಗೆ ಗೊತ್ತು. ಆದರೆ ಆ ಟ್ರೋಲ್ ಮಗು ಎಲ್ಲಿದೆ? ಅದು ಸತ್ತಿದ್ದರೆ ಅದರ ಅವಶೇಷಗಳು ಸಿಕ್ಕುತ್ತಿತ್ತು. ಅವಳು ಅವರನ್ನು ಒಂದು ದೊಡ್ಡ ಗುಹೆಗೆ ಕರೆದುಕೊಂಡು ಹೋಗುತ್ತಾಳೆ. ಇಂದ ಒಂದು ಟ್ರೋಲ್ ಹೊರಬರುತ್ತದೆ. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ನೋರಾ ಅವರಿಗೆ ಶಾಂತವಾಗಿರಿ ಎಂದು ಹೇಳುತ್ತಾಳೆ. ಅವಳು ಟ್ರೋಲನ್ನು ಸ್ಪರ್ಶಿಸಿ ಲಾಲಿಬಾಯಿ ಹಾಡುತ್ತಾಳೆ. ಟ್ರೋಲ್ ನಿಧಾನವಾಗಿ ಶಾಂತವಾಗುತ್ತದೆ. ಅವಳು ಆಂಡ್ರಿಯಸ್ಗೆ ಕೂಡ ಸ್ಪರ್ಶಿಸಲು ಹೇಳುತ್ತಾಳೆ. ಆಲೋಚಿಸಬೇಡ, ಅನುಭವಿಸು ಎಂದು ಹೇಳುತ್ತಾಳೆ. ಅವನು ಕೂಡ ಹಾಡಲು ಪ್ರಾರಂಭಿಸುತ್ತಾನೆ. ಟ್ರೋಲ್ ಸಂತೋಷವಾಗುತ್ತದೆ.
ನೋರಾ ಹೇಳುತ್ತಾಳೆ, ಇದು ಟ್ರೋಲ್ ಮಗು. ಅವಳು ಅದಕ್ಕೆ ಬ್ಯೂಟಿಫುಲ್ ಎಂದು ಹೆಸರು ಇಟ್ಟಿದ್ದಾಳೆ. ನೋರಾ ಟ್ರೋಲ್ಗೆ ನಮಗೆ ಒಂದು ದೊಡ್ಡ ಸಹಾಯ ಬೇಕು ಎಂದು ಹೇಳುತ್ತಾಳೆ. ಹಿಮ ಪರ್ವತಗಳಲ್ಲಿ ಮೆಗಾ ಟ್ರೋಲ್ ಮುಂದೆ ಬರುತ್ತಿದೆ. ನೋರಾ ಫ್ಲೇರ್ ಹೊಡೆದು ಅದರ ಗಮನ ಸೆಳೆಯುತ್ತಾಳೆ. ಇತರರು ದೂರದಿಂದ ನೋಡುತ್ತಿರುತ್ತಾರೆ. ಮೆಗಾ ಟ್ರೋಲ್ ನೋರಾ ಕಡೆ ಬರುತ್ತಿರುವಾಗ ಹಿಮದೊಳಗಿಂದ ಆ ಟ್ರೋಲ್ ಮಗು ಹೊರಬರುತ್ತದೆ. ಇಬ್ಬರು ಗರ್ಜಿಸುತ್ತವೆ. ಟ್ರೋಲ್ ಮಗು ಅದನ್ನು ಎದುರಿಸುತ್ತದೆ. ಕ್ರಿಸ್ ಪೈಲಟ್ಗೆ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಲು ಹೇಳುತ್ತಾನೆ. ಮೆಗಾ ಟ್ರೋಲ್ ನೆಲವನ್ನು ಹೊಡೆದಾಗ ಹಿಮ ಬಿರುಕು ಬೀಳಲು ಶುರುವಾಗುತ್ತದೆ. ಅವರು ನೋರಾಗೆ ತಕ್ಷಣ ಬಾ ಎಂದು ಕೂಗುತ್ತಾರೆ. ಎಲ್ಲರೂ ಹೆಲಿಕಾಪ್ಟರ್ ಕಡೆ ಓಡುತ್ತಾರೆ. ನೋರಾ ಬಿರುಕು ಬಿದ್ದು ಬೀಳುತ್ತಾಳೆ ಮತ್ತು ಟ್ರೋಲ್ ಮಗು ನೀರಿಗೆ ಬೀಳುವುದನ್ನು ನೋಡುತ್ತಾಳೆ. ನೋರಾ ದುಃಖದಿಂದ ನಿಲ್ಲುತ್ತಾಳೆ. ಕ್ರಿಸ್ ಅವಳನ್ನು ಎಳೆದು ಹೆಲಿಕಾಪ್ಟರ್ ಕಡೆ ಓಡಿಸುತ್ತಾನೆ. ಮೆಗಾ ಟ್ರೋಲ್ ಅವರನ್ನು ಹಿಂಬಾಲಿಸುತ್ತದೆ. ಅವರು ಹೆಲಿಕಾಪ್ಟರ್ಗೆ ಹಾರಿ ಅದು ಹಿಡಿಯುವ ಮುನ್ನವೇ ತಪ್ಪಿಸಿಕೊಳ್ಳುತ್ತಾರೆ. ದುಃಖದಿಂದ ನೋರಾ ಟ್ರೋಲ್ ಮಗು ಮುಳುಗಿ ಸತ್ತಿದೆ ಎಂದು ನೋವು ಪಡುತ್ತಾಳೆ. ಅವರು ಏರ್ ಆಂಬ್ಯುಲೆನ್ಸ್ ಬೇಸ್ಗೆ ಹೋಗುತ್ತಾರೆ. ಮೇರಿಯನ್ ನೋರಾವನ್ನು ಕೇಳುತ್ತಾಳೆ, ನೀನು ಅದರ ಜೊತೆ ಹೇಗೆ ಸಂವಹನ ಮಾಡಿದೆ? ನೋರಾ ಹೇಳುತ್ತಾಳೆ, ನಾನು ಶಾಂತವಾಗಿ ಕೇಳಲು ಶುರು ಮಾಡಿದೆ. ನಾನು ಅದನ್ನು ಹೊರಗೆ ಬರಲು ಮನವೊಲಿಸಿದೆ. ಆದರೆ ಅದು ತನ್ನ ಗುಹೆಯಲ್ಲೇ ಸುರಕ್ಷಿತವಾಗಿರುತ್ತೇನೆ ಎಂದು ಇಷ್ಟಪಟ್ಟಿತ್ತು. ಆಂಡ್ರಿಯಾಸ್ ನಕ್ಷೆ ನೋಡುತ್ತಾ ಮೆಗಾಟ್ರೋಲ್ ಹಳೆಯ ಯಾತ್ರಾ ಮಾರ್ಗವನ್ನು ಅನುಸರಿಸುತ್ತಿದೆ ಎಂದು ಗಮನಿಸುತ್ತಾನೆ. ಅದರ ಮುಂದಿನ ಗುರಿ ಟ್ರೋನ್ಹೈಮ್. ಕ್ರಿಸ್ ಹೇಳುತ್ತಾನೆ, ಇಂಧನ ಪೂರ್ಣವಾಗಿದೆ, ನಾವು ಹೊರಡಲು ಸಿದ್ಧ. ನೋರಾ ಹೇಳುತ್ತಾಳೆ, ಅದು ಓಲಾಫ್ ಆಡಳಿತ ನಡೆಸಿದ ಹಳೆಯ ರಾಜಧಾನಿ. ಅದು ಪ್ರತೀಕಾರಕ್ಕಾಗಿ ಹೋಗುತ್ತಿದೆ. ಅವರು ಟ್ರೋನ್ಹೈಮ್ಗೆ ತಲುಪುತ್ತಾರೆ. ಅಲ್ಲಿ ಎಸ್ಟರ್ ಎಂಬ ಮಹಿಳೆಯನ್ನು ಬೇಟೆಯಾಗುತ್ತಾರೆ. ಅವಳು ಓಲಾಫ್ನ ಕಾಣೆಯಾದ ಸಮಾಧಿಯನ್ನು ಹುಡುಕುತ್ತಿದ್ದಾಳೆ ಮತ್ತು ಅದಾ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾಳೆ. ಅವಳು ಅವರನ್ನು ನಿದರೋಸ್ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿಂದಲೇ ಓಲಾಫ್ ದೇಶವನ್ನು ಆಡಳಿತ ನಡೆಸುತ್ತಿದ್ದನು. ಏಸ್ಟರ್ ಹೇಳುತ್ತಾಳೆ, ಓಲಾಫ್ನ ಸಮಾಧಿ ಎಲ್ಲೋ ಇಲ್ಲೇ ಅಡಗಿದೆ ಎಂದು ಅವಳು ನಂಬುತ್ತಾಳೆ. ಅವರು ಚರ್ಚ್ ಒಳಗೆ ಹೋಗುತ್ತಾರೆ. ಏಸ್ಟರ್ ಅವರನ್ನು ಭೂಗರ್ಭದ ಸುರಂಗಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಓಲಾಫ್ ಸಮಾಧಿಯನ್ನು ಯಾಕೆ ಮರೆಮಾಚಿದ್ದಾರೆ? ಎಲ್ಲರಿಗೂ ತೆರೆದಿಡಬಹುದಲ್ಲವಾ ಎಂದು ಆಶ್ಚರ್ಯಪಡುತ್ತಾಳೆ. ಅಲ್ಲಿ ಪೈಕ್ನಲ್ಲಿ ಕಂಡಂತೆಯೇ ಚಿಹ್ನೆಗಳು ಕಾಣಿಸುತ್ತವೆ. ಅವುಗಳನ್ನು ಅನುಸರಿಸಿ ಮುಂದೆ ಸಾಗುತ್ತಾರೆ. ಅವರು ಒಂದು ಮುಚ್ಚಿದ ಅಂತ್ಯಕ್ಕೆ ಬರುತ್ತಾರೆ. ಅಲ್ಲಿ ಹಳೆಯ ಚಿತ್ರಗಳು ಇರುತ್ತವೆ. ಏಸ್ಟರ್ ಹೇಳುತ್ತಾಳೆ, ಈ ಸ್ಥಳವನ್ನು ಹುಡುಕಿದ್ದೇವೆ, ಆದರೆ ಏನೂ ಸಿಕ್ಕಿಲ್ಲ. ಈ ಚಿತ್ರಗಳು ಇಲ್ಲಿ ಯಾಕಿವೆ ಎಂದು ಅವಳು ಯೋಚಿಸುತ್ತಾಳೆ. ಆಂಡ್ರಿಯಾಸ್ ಹತ್ತಿರ ಹೋಗಿ ಪರಿಶೀಲಿಸುತ್ತಾನೆ. ಅಚಾನಕ್ ಒಂದು ತುಂಡು ಕೆಳಗೆ ಬೀಳುತ್ತದೆ. ಅವನು ಅದನ್ನು ಹಿಂದಕ್ಕೆ ಹಾಕಲು ಪ್ರಯತ್ನಿಸುತ್ತಿದ್ದಾಗ ಏಸ್ಟರ್ ಬಂದು ನೋಡುತ್ತಾಳೆ. ಅವಳು ಹೇಳುತ್ತಾಳೆ, ಇದು ಹೊಟ್ಟೆಯಲ್ಲಿ ಇರುವ ಗಾಯದ ಗುರುತು. ನಂತರ ಅವಳು ಮತ್ತೊಮ್ಮೆ ತುಂಡನ್ನು ತೆಗೆಯುತ್ತಾಳೆ. ಅದು ತೊಡೆಯ ಗಾಯ. ಅವಳು ವಿವರಿಸುತ್ತಾಳೆ, ಓಲಾಫ್ ಸಾಯುವ ಮೊದಲು ಅವನಿಗೆ ಬಂದ ಗಾಯಗಳು. ಮೊದಲು ತೊಡೆ, ನಂತರ ಹೊಟ್ಟೆ, ಕೊನೆಗೆ ಕುತ್ತಿಗೆ. ಅವರು ಮುಂದೇನು ಮಾಡಬೇಕು ಎಂದು ಯೋಚಿಸುತ್ತಿರುವಾಗ ನೋರಾ ಒಂದು ಹಳೆಯ ಟಾರ್ಚ್ ಗಮನಿಸಿ ಅದನ್ನು ಒಂದು ರಂಧ್ರದಲ್ಲಿ ಇಡುತ್ತಾಳೆ. ಇತರರು ಟಾರ್ಚ್ಗಳನ್ನು ತೆಗೆದು ಬೇರೆ ರಂಧ್ರಗಳಲ್ಲಿ ಇಡುತ್ತಾರೆ. ನೋರಾ ಟಾರ್ಚ್ ಒತ್ತಿದಾಗ ಒಂದು ವೃತ್ತಾಕಾರದ ಬಾಗಿಲು ಹೊರಹೊಮ್ಮುತ್ತದೆ. ಬಾಗಿಲು ತೆರೆದಾಗ ನೀರಿನಿಂದ ಸುತ್ತುವರಿದ ಸಮಾಧಿ ಕಾಣಿಸುತ್ತದೆ. ಏಸ್ಟರ್ ಹೇಳುತ್ತಾಳೆ, ಇದು ಓಲಾಫ್ ಸ್ಪ್ರಿಂಗ್. ನೋರಾ ಅದನ್ನು ತೆರೆಯಲು ಹೋಗುತ್ತಿದ್ದಾಗ ಏಸ್ಟರ್ ತಡೆಯುತ್ತಾಳೆ. ಇದು ಐತಿಹಾಸಿಕ ಸ್ಥಳ, ಇದನ್ನು ಹಾನಿಗೊಳಿಸಬಾರದು. ಆದರೆ ನೋರಾ ಜನರಿಗಾಗಿ ಇದನ್ನು ಮಾಡಬೇಕು ಎಂದು ಮನವೊಲಿಸುತ್ತಾಳೆ. ಕೊನೆಗೆ ಏಸ್ಟರ್ ಒಪ್ಪುತ್ತಾಳೆ. ಅವರು ಸಮಾಧಿಯನ್ನು ತೆರೆಯುತ್ತಾರೆ. ಒಳಗೆ ಪವಿತ್ರ ರಾಜ ಓಲಾಫ್ ತನ್ನ ಕತ್ತಿಯೊಂದಿಗೆ ಮಲಗಿರುತ್ತಾನೆ. ಅವನನ್ನು ನೋಡಿ ಏಸ್ಟರ್ ಸಂತೋಷಪಡುತ್ತಾಳೆ. ಅವಳು ಹೇಳುತ್ತಾಳೆ, ಇಷ್ಟು ವರ್ಷಗಳಾದರೂ ಕತ್ತಿ ಹಾಳಾಗಿಲ್ಲ ಅನ್ನೋದು ವಿಚಿತ್ರ. ಕ್ರಿಸ್ ಹೇಳುತ್ತಾನೆ, ಅದು ಬೆಳ್ಳಿಯಿಂದ ಮಾಡಲಾಗಿದೆ. ಯುದ್ಧಕ್ಕೆ ದುರ್ಬಲವಾದರೂ ಅದು ಕುಲುಷಿತವಾಗುವುದಿಲ್ಲ. ನೋರಾ ಒಳಗೆ ಒಂದು ಕಾಗದ ಕಂಡುಹಿಡಿಯುತ್ತಾಳೆ. ಅವರು ಅದನ್ನು ಜಾಗ್ರತೆಯಿಂದ ತೆಗೆದುಕೊಳ್ಳುತ್ತಾರೆ. ಅದು ಓಲಾಫ್ ಟ್ರೋಲ್ ಕಾನೂನುವಿನ ಉಳಿದ ಅರ್ಧ ಭಾಗ. ಆಂಡ್ರಿಯಾಸ್ ಸೀಗಿಗೆ ಕರೆ ಮಾಡುತ್ತಾನೆ.
ಅವಳು ಅದನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ ಆಗಿ 2 ಭಾಗಗಳನ್ನು ಸೇರಿಸಿ ಅವರಿಗೆ ಕಳುಹಿಸುತ್ತಾಳೆ. ನೋರಾ ಅದನ್ನು ಓದುತ್ತಾಳೆ. ನಿಜವಾಗಿ ಅದರಲ್ಲಿ ಬರೆಯಲಾಗಿದೆ, ಟ್ರೋಲ್ಗಳನ್ನು ಈ ಭೂಮಿಯಿಂದ ಹೊರಹಾಕಬಾರದು. ಮುಂದೆ ಓದಿದಾಗ ಟ್ರೋಲ್ಗಳ ಮೇಲೆ ನಡೆದ ಅನ್ಯಾಯದ ಕಾರಣ ಅವರಿಗೆ ಯೋಟುನ್ಹೈಮ್ ಎಂಬ ಸ್ಥಳವನ್ನು ವಾಸ್ತಸ್ಥಳವಾಗಿ ನೀಡಬೇಕು ಎಂದು ಓಲಾಫ್ ನಿರ್ಧರಿಸಿದ್ದಾನೆ ಎಂದು ಗೊತ್ತಾಗುತ್ತದೆ. ಅದರ ಅರ್ಥ ಓಲಾಫ್ ಟ್ರೋಲ್ಗಳಿಗೆ ಮನೆ ನೀಡಲು ಬಯಸಿದ್ದನು. ಅದರಿಂದ ಅವನ ಜನರು ಅವನನ್ನು ಕೊಂದು ಸಮಾಧಿಯನ್ನು ಮರೆಮಾಚಿದರು. ಅವರು ಟ್ರೋಲ್ಗಳ ಹತ್ಯೆಯನ್ನು ಮುಂದುವರಿಸಲು ಬಯಸಿದರು. ಇದರಿಂದ ಸ್ಪಷ್ಟವಾಗುತ್ತದೆ, ಮೆಗಾ ಟ್ರೋಲ್ ಈಗ ಎಲ್ಲರ ಮೇಲೂ ಪ್ರತೀಕಾರಕ್ಕಾಗಿ ಬರುತ್ತಿದೆ. ಅದು ನಗರವನ್ನು ನಾಶ ಮಾಡಲು ಬರುತ್ತಿದೆ. ಈ ನಡುವೆ ಮೆಗಾಟ್ರೋಲ್ ದಾಳಿ ದೇಶಾದ್ಯಂತ ಸುದ್ದಿಯಾಗಿದೆ. ಅದರ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ. ಟ್ರೋಲ್ ಟ್ರೋನ್ಹೈಮ್ ಕಡೆ ಸಾಗುತ್ತಿದೆ. ಈ ಘಟನೆ ಅಂತಾರಾಷ್ಟ್ರೀಯ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ರಷ್ಯಾ ಸಚಿವರು ನಮಗೆ ದಾಳಿ ಮಾಡಿದರೆ ಗಂಭೀರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತಾರೆ. ನಾರ್ವೆ ಪ್ರಧಾನಮಂತ್ರಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ಈ ಘಟನೆ ನಮಗೆ ಆಘಾತ ತಂದಿದೆ. ಆದರೆ ಸತ್ಯವೇನೆಂದರೆ ಟ್ರೋನ್ಹೈಮನ್ನು ನಾವು ಕಳೆದುಕೊಂಡಿದ್ದೇವೆ ಎಂದು ಹೇಳುತ್ತಾನೆ. ಪತ್ರಕರ್ತರು ಸರ್ಕಾರದ ಮುಂದಿನ ಕ್ರಮ ಏನು ಎಂದು ಕೇಳುತ್ತಾರೆ. ಅವನು ಮೊದಲು ನಗರವನ್ನು ಖಾಲಿ ಮಾಡಬೇಕು ಎಂದು ಹೇಳುತ್ತಾನೆ. ನಂತರ ಏನು ಮಾಡುವಿರಿ ಎಂದು ಕೇಳಿದಾಗ ಅವನು ಮೌನವಾಗುತ್ತಾನೆ. ಜನರಲ್ ಮೇಜರ್ ಕ್ರಿಸ್ ಜೊತೆ ಮಾತನಾಡುತ್ತಾನೆ. ಟಾರ್ಗೆಟ್ ನಮ್ಮ ಎಲ್ಲಾ ರಕ್ಷಣೆಯನ್ನು ನಾಶ ಮಾಡಿ ನಮ್ಮತ್ತ ಬರುತ್ತಿದೆ. ನಾವು ಇಲ್ಲಿ ನಿಂತುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ನೋರಾ ಹೇಳುತ್ತಾಳೆ, ನಾವು ಓಡಿ ಹೋಗಬಾರದು. ಕ್ರಿಸ್ ಒಪ್ಪುತ್ತಾನೆ, ಇಲ್ಲಿಯೇ ಅದನ್ನು ನಿಲ್ಲಿಸಬೇಕು. ಅವರು ಆಂಡ್ರಿಯಸ್ಗೆ ನೀನು ಹೋಗು, ನಿನಗೆ ಕುಟುಂಬ ಇದೆ ಎಂದು ಹೇಳುತ್ತಾರೆ. ಆದರೆ ಅವನು ಅದಕ್ಕಾಗಿ ನಾನು ಹೋಗಲು ಸಾಧ್ಯವಿಲ್ಲ. ಅವರನ್ನು ರಕ್ಷಿಸಲು ನಾವು ಇಲ್ಲಿ ನಿಲ್ಲಬೇಕು ಎಂದು ಹೇಳುತ್ತಾನೆ. ಉಳಿದವರೂ ಸಹ ಒಪ್ಪುತ್ತಾರೆ. ಮೇರಿಯನ್ ಕೇಳುತ್ತಾಳೆ, ಓಲಾಫ್ ಟ್ರೋಲ್ಗಳನ್ನು ಹೇಗೆ ಸೋಲಿಸಿದ? ನೋರಾ ಹೇಳುತ್ತಾಳೆ, ಅವನು ತನ್ನ ಕತ್ತಿಯಿಂದ ಅವರನ್ನು ಕೊಂದನು. ಬಹುಶಃ ಅದರಲ್ಲಿ ಯಾವುದೋ ಮಾಯಶಕ್ತಿ ಇರಬಹುದು, ಏಕೆಂದರೆ ಬೆಳ್ಳಿ ಕತ್ತಿ ಸಾಮಾನ್ಯವಾಗಿ ಶಕ್ತಿಶಾಲಿಯಲ್ಲ. ನೋರಾ ಒಂದು ಆಲೋಚನೆ ಮಾಡುತ್ತಾಳೆ. ಅವಳು ತನ್ನ ಚೂರಿಯನ್ನು ತೆಗೆದು ಪವಿತ್ರ ನೀರಿನಲ್ಲಿ ಮುಳುಗಿಸಿ ಟ್ರೋಲ್ ಮೇಲೆ ಪ್ರಯೋಗ ಮಾಡುತ್ತಾಳೆ. ಅದು ಕೆಲಸ ಮಾಡುತ್ತದೆ. ಆದರೆ ನೀರು ಸಾಕಾಗುವುದಿಲ್ಲ. ಏಸ್ಟರ್ ಹೇಳುತ್ತಾಳೆ, ಈ ನೀರು ಓಲಾಫ್ ಸ್ಪ್ರಿಂಗ್ನಿಂದ ಬರುತ್ತದೆ. ಅದನ್ನು ಹೊರಗೆ ತೆಗೆದುಕೊಂಡು ಹೋಗಿ ಬಳಸಬೇಕು. ಟ್ರೋನ್ಹೈಮ್ ನಗರ ಖಾಲಿ ಮಾಡಲಾಗುತ್ತಿದೆ. ಕ್ರಿಸ್ ಮತ್ತು ಮೇರಿಯನ್ ಜನರ ಮುಂದೆ ಮಾತನಾಡುತ್ತಾರೆ. ನಮಗೆ ಟ್ರೋಲ್ ಅನ್ನು ತಡೆಯುವ ಮಾರ್ಗ ಸಿಕ್ಕಿದೆ. ನೀವು ಓಡಬಹುದು ಅಥವಾ ಹೋರಾಡಬಹುದು. ಜನರು ಜೋರಾಗಿ ನಾವು ಹೋರಾಡುತ್ತೇವೆ ಎಂದು ಕೂಗುತ್ತಾರೆ. ಎಲ್ಲರೂ ಸ್ಪ್ರಿಂಗ್ನ ನೀರನ್ನು ಬ್ಯಾರೆಲ್ಗಳಲ್ಲಿ ತುಂಬಿ ಆಯುಧಗಳಲ್ಲಿ ಬಳಸಲು ತಯಾರಿಸುತ್ತಾರೆ. ಸ್ಫೋಟಕಗಳ ಜೊತೆ ನೀರಿನ ಬ್ಯಾರೆಲ್ಗಳನ್ನು ಅಳವಡಿಸುತ್ತಾರೆ. ಆಂಡ್ರಿಯಾಸ್ ಸೀಗಿಗೆ ಹೇಳುತ್ತಾನೆ, ನಾನು ಯುದ್ಧದಲ್ಲಿ ನೇರವಾಗಿ ಇರಲ್ಲ. ಬೆಲ್ ಕರ್ತವ್ಯದಲ್ಲಿರುತ್ತೇನೆ. ರಾತ್ರಿ ಆಗುತ್ತದೆ. ಎಲ್ಲರೂ ತಮ್ಮ ಸ್ಥಳಗಳಲ್ಲಿ ಸಿದ್ಧರಾಗಿರುತ್ತಾರೆ. ಆಂಡ್ರಿಯಾಸ್ ಮತ್ತು ಏಸ್ಟರ್ ಗಂಟೆ ಕೋಣೆಯಲ್ಲಿ ಇರುತ್ತಾರೆ. ಅಚಾನಕ್ ನೆಲ ಕಂಪಿಸಲು ಶುರುವಾಗುತ್ತದೆ. ಮೆಗಾಟ್ರೋಲ್ ಬಂದಿದೆ. ಎಲ್ಲರೂ ಸಿದ್ಧರಾಗುತ್ತಾರೆ. ಕ್ರಿಸ್ ಆಂಡ್ರಿಯಸ್ಗೆ ಗಂಟೆ ಹೊಡೆಯಲು ಹೇಳುತ್ತಾನೆ. ಅವರು ಗಂಟೆ ಹೊಡೆಯುತ್ತಾರೆ. ಆ ಶಬ್ದದಿಂದ ಟ್ರೋಲ್ ತನ್ನ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತದೆ. ಅದಕ್ಕೆ ನೋವು ಉಂಟಾಗುತ್ತದೆ. ಸೈನಿಕರು ಭಾರೀ ಸ್ಫೋಟಗಳಿಂದ ದಾಳಿ ಮಾಡುತ್ತಾರೆ. ಟ್ರೋಲ್ಗೆ ಭಾರೀ ಹಾನಿಯಾಗುತ್ತದೆ. ಆದರೆ ಅದು ಒಂದು ಮರವನ್ನು ಎಳೆದು ಚರ್ಚ್ ಗಂಟೆಗೆ ಎಸೆದು ಒಡೆಯುತ್ತದೆ. ಆಂಡ್ರಿಯಾಸ್ ಮತ್ತು ಏಸ್ಟರ್ ಕಟ್ಟಡ ಕುಸಿಯುವ ಮೊದಲು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಭಾರೀ ದಾಳಿಯನ್ನು ಸಹಿಸಿಕೊಂಡಿದ್ದರೂ ಮೆಗಾಟ್ರೋಲ್ ಇನ್ನು ಮುಂದೆ ಬರುತ್ತಲೇ ಇರುತ್ತದೆ. ಕ್ರಿಸ್ ತನ್ನ ಸೈನಿಕರಿಗೆ ಹಿಂದಕ್ಕೆ ಸರಿಯಲು ಆದೇಶಿಸುತ್ತಾನೆ. ಎಲ್ಲರೂ ಓಡತೊಡಗುತ್ತಾರೆ. ಟ್ರೋಲ್ ಹತ್ತಿರ ಬರುತ್ತಿದ್ದಾಗ ಕ್ರಿಸ್ ನೀರಿನ ಬ್ಯಾರಲ್ ಸ್ಫೋಟಗೊಳಿಸುತ್ತಾನೆ. ಪವಿತ್ರ ನೀರು ಟ್ರೋಲ್ ಮೇಲೆ ಬೀಳಿ ಅದನ್ನು ಸುಡಲು ಪ್ರಾರಂಭಿಸುತ್ತದೆ. ಇದು ಕೆಲಸ ಮಾಡುತ್ತಿದೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಕೆಲವು ಕ್ಷಣಗಳಲ್ಲೇ ಆ ಪರಿಣಾಮ ಕಡಿಮೆಯಾಗುತ್ತದೆ. ಟ್ರೋಲ್ ಮತ್ತೆ ಅವರತ್ತ ಬರುತ್ತದೆ ಮತ್ತು ಅವರು ಮತ್ತೆ ಓಡುತ್ತಾರೆ. ಅಷ್ಟರಲ್ಲಿ ಟ್ರೋಲ್ ಹಿಂಬದಿಗೆ ನೋಡುತ್ತದೆ. ಯಾರೋ ಬರುತ್ತಿದ್ದಾರೆ. ಅದು ಟ್ರೋಲ್ ಮಗು. ಬ್ಯೂಟಿಫುಲ್ ಅವರನ್ನು ರಕ್ಷಿಸಲು ಬರುತ್ತಿದೆ. ಅದು ಮೆಗಾ ಟ್ರೋಲ್ ಕಡೆ ಗರ್ಜಿಸುತ್ತದೆ. ಇಬ್ಬರು ಎದುರೆದುರಿಗೆ ಓಡಿ ಬಂದು ಹೋರಾಟ ಆರಂಭಿಸುತ್ತಾರೆ. ಆದರೆ ಮೆಗಾ ಟ್ರೋಲ್ ಬಹಳ ಶಕ್ತಿಶಾಲಿ. ಅದು ಬ್ಯೂಟಿಫುಲ್ ಮೇಲೆ ಭಾರೀ ದಾಳಿ ಮಾಡುತ್ತದೆ.
ಇದನ್ನು ನೋಡಿ ನೋರಾ ಗ್ರೆನೇಡ್ ಲಾಂಚರ್ ಹಿಡಿದು ಸಹಾಯ ಮಾಡಲು ಪ್ರಯತ್ನಿಸುತ್ತಾಳೆ. ಕ್ರಿಸ್ ಹೇಳುತ್ತಾನೆ, ನಮ್ಮ ಆಯುಧಗಳು ಇದಕ್ಕೆ ಪರಿಣಾಮ ಬೀರುವುದಿಲ್ಲ. ಮೇರಿಯನ್ ಹೇಳುತ್ತಾಳೆ, ಅದರ ಒಳಭಾಗ ದುರ್ಬಲವಾಗಿದೆ. ಅದರೊಳಗೆ ಒಂದು ಜೀವ ವ್ಯವಸ್ಥೆ ಇದೆ. ಅಲ್ಲಿ ದಾಳಿ ಮಾಡಬೇಕು. ಆಂಡ್ರಿಯಾಸ್ ಹೇಳುತ್ತಾನೆ, ಹೆಲಿಕಾಪ್ಟರ್ ಅನ್ನು ಮೇಲಿನಿಂದ ಹಾರಿಸಿ ಅದರ ಬಾಯಿಗೆ ಸ್ಫೋಟಕಗಳನ್ನು ಹಾಕಬೇಕು. ನೀರಿನ ಬ್ಯಾರಲ್ ಇದೆಯಾ ಎಂದು ಕೇಳುತ್ತಾನೆ. ಒಂದೇ ಒಂದು ಉಳಿದಿದೆ. ಅವನು ಅದನ್ನು ಹಿಡಿದು ನೀವು ಅದನ್ನು ತಡೆ ಹಿಡಿಯಿರಿ ಎಂದು ಹೇಳುತ್ತಾನೆ. ನೋರಾ ಬ್ಯೂಟಿಫುಲ್ಗೆ ಸಹಾಯ ಮಾಡಲು ಓಡುತ್ತಾಳೆ. ಆದರೆ ಅದು ಭಾರೀ ಹೊಡೆತ ತಿನ್ನುತ್ತದೆ. ಆಂಡ್ರಿಯಾಸ್ ಕ್ರಿಸ್ಗೆ ಕರೆ ಮಾಡುತ್ತಾನೆ, ನನಗೆ ಪೈಲಟ್ ಬೇಕು. ನೋರಾ ಮೆಗಾಟ್ರೋಲ್ ಮೇಲೆ ಗುಂಡು ಹಾರಿಸುತ್ತಿದ್ದಾಳೆ. ಅದು ಬ್ಯೂಟಿಫುಲ್ ಅನ್ನು ಮುಳುಗಿಸುತ್ತಿದೆ. ಮೇರಿಯನ್ ಕೂಡ ಗ್ರೆನೇಡ್ ಲಾಂಚರ್ ಹಿಡಿದು ಸಹಾಯ ಮಾಡುತ್ತಾಳೆ. ಕ್ರಿಸ್ ಹೆಲಿಕಾಪ್ಟರ್ ಹಾರಿಸುತ್ತಾನೆ. ನೀರಿನ ಬ್ಯಾರೆಲ್ ಕೆಳಗೆ ಬೀಳುವಾಗ ಆಂಡ್ರಿಯಾಸ್ ಅದನ್ನು ಕೊನೆಯ ಕ್ಷಣದಲ್ಲಿ ಹಿಡಿದುಕೊಳ್ಳುತ್ತಾನೆ. ಆದರೆ ಡಿಟೋನೇಟರ್ ಕೆಳಗೆ ಬಿದ್ದು ಹೋಗುತ್ತದೆ. ಕ್ರಿಸ್ ಹೇಳುತ್ತಾನೆ, ಡಿಟೋನೇಟರ್ ಇಲ್ಲದೆ ಬಾಂಬ್ ಸ್ಫೋಟಕಗೊಳಿಸಲು ಸಾಧ್ಯವಿಲ್ಲ. ಈಗ ಅದು ಕೈಯಾರಿ ಸ್ಫೋಟಗೊಳಿಸಬೇಕು. ಅಂದರೆ ಯಾರಾದರೂ ಸ್ಫೋಟಕದೊಂದಿಗೆ ಅದರ ಬಾಯಿಗೆ ಜಿಗಿಯಬೇಕು. ಕ್ರಿಸ್ ಹಿಂದಕ್ಕೆ ಹೋಗೋಣ ಎಂದು ಹೇಳುತ್ತಾನೆ. ಆದರೆ ನೋರಾ ಮತ್ತು ಮೇರಿಯನ್ ಇನ್ನೂ ಮೆಗಾಟ್ರೋಲ್ ಅನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಅದು ಬ್ಯೂಟಿಫುಲ್ ಅನ್ನು ಮುಳುಗಿಸುತ್ತಿದೆ. ಇದನ್ನು ನೋಡಿ ಆಂಡ್ರಿಯಾಸ್ ಹೇಳುತ್ತಾನೆ, ಇದೀಗವೇ ಸಮಯ, ಇಲ್ಲದಿದ್ದರೆ ಎಂದಿಗೂ ಇಲ್ಲ. ಇದನ್ನು ಈಗಲೇ ನಿಲ್ಲಿಸಬೇಕು. ಮೆಗಾಟ್ರೋಲ್ ಈಗ ನೋರಾ ಮತ್ತೆ ಮೇರಿಯನ್ ಕಡೆ ಗಮನ ಹರಿಸುತ್ತದೆ. ಮೇರಿಯನ್ ನೋರಾಳನ್ನು ಹಿಂದಕ್ಕೆ ಬರಲು ಹೇಳುತ್ತಾಳೆ. ಆದರೆ ನೋರಾ ಇನ್ನೂ ಹೋರಾಟ ಮುಂದುವರಿಸುತ್ತಾಳೆ. ಆಂಡ್ರಿಯಾಸ್ ಸಿಗಿಗೆ ಕರೆ ಮಾಡುತ್ತಾನೆ. ಅವನು ಹೇಳುತ್ತಾನೆ, ಬಹು ಜನರ ಅವಶ್ಯಕತೆ. ಸಿಗಿ ಅವನ ಮಾತನ್ನು ಪೂರ್ಣಗೊಳಿಸುತ್ತಾಳೆ. ಕೆಲವರ ಅವಶ್ಯಕತೆಯನ್ನು ಮೀರುತ್ತದೆ. ಅವಳು ಅವನು ಏನು ಮಾಡಲು ಹೋಗುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಅವನು ನಮ್ಮ ಮಗುವಿಗೆ ಹೇಳು ಎಂದು ಹೇಳುವಷ್ಟರಲ್ಲಿ ಸಂಪರ್ಕ ಕಡಿತವಾಗುತ್ತದೆ. ಕ್ರಿಸ್ ಹೇಳುತ್ತಾನೆ, ನಾವು ಸರಿಯಾದ ಸ್ಥಾನದಲ್ಲಿ ಇದ್ದೇವೆ. ನೋರಾ ಮೇಲಿಂದ ಹೆಲಿಕಾಪ್ಟರ್ ನೋಡುತ್ತಾಳೆ. ಟ್ರೋಲ್ ಗರ್ಜಿಸಿ ತನ್ನ ಬಾಯಿ ತೆರೆದುಕೊಳ್ಳುತ್ತದೆ. ಆ ಕ್ಷಣದಲ್ಲಿ ಆಂಡ್ರಿಯಾಸ್ ನೀರಿನ ಬ್ಯಾರೆಲ್ ಹಿಡಿದು ಅದರ ಬಾಯಿಗೆ ಜಿಗಿಯುತ್ತಾನೆ. ಎಲ್ಲರೂ ಅಚ್ಚರಿಯಿಂದ ನೋಡುತ್ತಾರೆ. ಸಿಗಿ ತನ್ನ ಮಗುವಿಗೆ ಹೇಳುತ್ತಾಳೆ, ನಿನ್ನ ಅಪ್ಪ ಸೂಪರ್ಮ್ಯಾನ್. ಟ್ರೋಲ್ ಅವನನ್ನು ಒಳಗೆ ನುಂಗುತ್ತದೆ. ಕೆಲವೇ ಕ್ಷಣಗಳಲ್ಲಿ ಅದರೊಳಗೆ ಸ್ಫೋಟ ಸಂಭವಿಸಿ ಅದರ ದೇಹ ಒಡೆಯಲು ಶುರುವಾಗುತ್ತದೆ. ಬ್ಯೂಟಿಫುಲ್ ಎದ್ದು ಅದರ ದೇಹದಿಂದ ಹೃದಯವನ್ನು ಹೊರಗೆಳೆದು ಬಿಡುತ್ತದೆ. ಮೆಗಾಟ್ರೋಲ್ ಸತ್ತಿ ಹೋಗುತ್ತದೆ. ಎಲ್ಲರೂ ಕಣ್ಣೀರಿಡುತ್ತಾರೆ. ಬ್ಯೂಟಿಫುಲ್ ಕೂಡ ದುಃಖದಿಂದ ನಿಂತಿರುತ್ತದೆ. ಕೆಲವು ದಿನಗಳ ನಂತರ ಚರ್ಚ್ ಮರುನಿರ್ಮಾಣವಾಗುತ್ತಿದೆ. ಕ್ರಿಸ್, ಮೇರಿಯನ್ ಮತ್ತು ನೋರಾ 3 ಜನರು ಸಿಗಿಯ ಮಗುವಿನೊಂದಿಗೆ ಸಮಯ ಕಳೆಯುತ್ತಿದ್ದಾರೆ. ನೋರಾ ಆಂಡ್ರಿಯಾಸ್ ಬರೆದ ಪುಸ್ತಕವನ್ನು ಓದುತ್ತಾಳೆ. ಬ್ಯೂಟಿಫುಲ್ ಕೂಡ ಅವರೊಂದಿಗೆ ಶಾಂತಿಯುತವಾಗಿ ಬದುಕುತ್ತಿದೆ. ಪೋಸ್ಟ್ ಕ್ರೆಡಿಟ್ ಸೀನ್ನಲ್ಲಿ ಪ್ರೊಫೆಸರ್ ಮೇರ್ ಒಬ್ಬ ಜನರಲ್ ಜೊತೆ ಮಾತನಾಡುತ್ತಾನೆ. ನಾನು ಉಳಿಸಿಕೊಂಡ ಮಾದರಿ ಬೆಳೆಯುತ್ತಿದೆ ಎಂದು ಹೇಳುತ್ತಾನೆ. ಗಾಜಿನ ಪಾತ್ರೆಯಲ್ಲಿ ಒಂದು ಚಿಕ್ಕ ಟ್ರೋಲ್ ಮಗು ಕಾಣಿಸುತ್ತದೆ.